ಹೇ ಗಾಯ್ಸ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಶೀಘ್ರದಲ್ಲಿ ಆಯ್ತಾ, ನೀವು ಇಲ್ಲಿ ನೋಡ್ತಾ ಇರಬಹುದು, ದಿಸ್ ಇಸ್ ದ ಆರ್ಟಿಕಲ್ ಆಫ್ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ದು ಒಂದು ಆರ್ಟಿಕಲ್ ಇದೆ. ಏನಂತೇಳಿ, PU ಉಪನ್ಯಾಸಕರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ. ಸೊ ಮೋರ್ ದನ್ 778ಕ್ಕೂ ಹೆಚ್ಚು PUC ಉಪನ್ಯಾಸಕರನ್ನ ಶೀಘ್ರದಲ್ಲೇ ನಾವು ನೇಮಕಾತಿ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ. ಸೊ ಈ ನ್ಯೂಸ್ ನ ಅನೇಕ ದಿನಗಳಿಂದ ನೀವು ಕೇಳ್ತಾ ಇದ್ದೀರಾ, ಅಂಡ್ ಸೋ ಮೆನಿ ಆಫ್ ಯು ಬಿಕಮ್ ಫ್ರಸ್ಟ್ರೇಟೆಡ್, ಯಾಕಂದ್ರೆ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಸೊ ಇದಕ್ಕೆ ಏನ್ ರೀಸನ್, ಆಕ್ಚುಲ್ ಆಗಿ ಇದಕ್ಕೆ ವಾಟ್ ಇಸ್ ದ ಮೇನ್ ರೀಸನ್, ಅಂಡ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಅಂಡ್ ಫೈನಲ್ ಥಿಂಗ್ಸ್ ಆಯ್ತಾ. ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆ ಏನೇನು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಅಭ್ಯಾಸ ಮಾಡಬೇಕಾಗುತ್ತೆ, ಅಂಡ್ ಯಾವುದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ಅರ್ಥ ಮಾಡ್ಕೊಂಬರೋಣ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೇಡರ್ಸ್ ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ವೇರಿಯಸ್ ನ್ಯೂಸ್ ಆರ್ಟಿಕಲ್ಸ್ಗಳು ಆಯ್ತಾ. ನಮ್ಮ ಕರ್ನಾಟಕದ ನ್ಯೂಸ್ ಪೇಪರ್ಸ್ಗಳಾಗಿರ್ಬೋದು, ಇನ್ಕ್ಲೂಡಿಂಗ್ ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ಗಳು ಸಹ ಇದ್ರ ಮೇಲೆ ವೇರಿಯಸ್ ಆರ್ಟಿಕಲ್ಸ್ಗಳನ್ನು ಬರೀತಾ ಇದೆ. ಕರ್ನಾಟಕ PU ಲೆಕ್ಚರರ್ ರಿಕ್ರೂಟ್ಮೆಂಟ್ 2022 ವಿಲ್ ಬಿ ಫೀಲ್ಡ್ ಥ್ರೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಸೂನ್, BC ನಾಗೇಶ್ ಸರ್ ಅಂತೇಳಿ ಟೈಮ್ಸ್ ನಾವಲ್ಲಿ ಪ್ರಕಟ ಆಗಿದೆ. ಸೊ ಹಾಗಾದ್ರೆ ಫೈನಲ್ ಥಿಂಗ್ಸ್ ಅಂತ ಹೇಳ್ತಾ ಇದೀವಿ ನಾವು ಆಯ್ತಾ. ಫೈನಲ್ ಥಿಂಗ್ಸ್ ಯಾಕಂತೇಳಿ ನೋಡೋದಾದ್ರೆ, ಒಂದು ಸಲ ನೋಟಿಫಿಕೇಶನ್ ಆದ್ರೆ ನಿಮಗೆ ಕೇವಲ 25 ಡೇಸ್ ಟೈಮಿಂಗ್ ಇರುತ್ತೆ ಆಯ್ತಾ. ಆಲ್ಮೋಸ್ಟ್ 1 ತಿಂಗಳ ಟೈಮಿಂಗ್ ಇರುತ್ತೆ. ಸೊ ಇದ್ರೊಳಗಡೆ ನೀವೇನ್ ಮಾಡ್ಬೇಕಾಗಿರುತ್ತೆ, ಎಲ್ಲಾ ಫಾರ್ಮೆಟ್ಗಳನ್ನ ಆಯ್ತಾ, ಎಲ್ಲಾ ಫಾರ್ಮೆಟ್ಸ್, ಯೂಸ್ಫುಲ್ ಫಾರ್ಮೆಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್, ಸಿಲೆಬಸ್ ಏನು ಅಂತ ಅರ್ಥ ಮಾಡ್ಕೊಂಡು ಆಲ್ರೆಡಿ ನಿಮ್ದು 90% ಸ್ಟಡಿ ಆಗ್ಬೇಕಾಗಿರುತ್ತೆ ಆಯ್ತಾ. ನೋಟಿಫಿಕೇಶನ್ ಆದ್ಮೇಲೆ ನಿಮ್ದು ಕೇವಲ ಏನಿರಬೇಕು, ಜಸ್ಟ್ ರಿವಿಷನ್ ಪಾರ್ಟ್ ಇಟ್ಕೊಂಡಿರ್ಬೇಕಾಗುತ್ತೆ, ರಿವಿಷನ್ ಪಾರ್ಟ್ ಆಯ್ತಾ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ನೋಡೋಣ ಯಾವ ರೀತಿ ನಿಮ್ಮ ತಯಾರಿ ಇರಬೇಕು ಅಂತ ಹೇಳಿ. ಯಾಕಂತ ಹೇಳಿ ನೋಡೋದಾದ್ರೆ, PU ಲೆಕ್ಚರರ್ ಇಸ್ ನಾಟ್ ಗ್ರೂಪ್ C ವೇಕೆನ್ಸಿ ಆಯ್ತಾ. ಇದು ಒಂದು ಯಾವುದೋ ಗ್ರೂಪ್ C ವೇಕೆನ್ಸಿ ಅಲ್ಲ, ಇದು ಗ್ರೂಪ್ B ವೇಕೆನ್ಸಿ ಆಗಿದೆ ಆಯ್ತಾ. ಅತ್ಯಂತ ದೊಡ್ಡ ಪೋಸ್ಟ್ ಆಗಿದೆ. ಸೊ ಮೋರ್ ದನ್ 40,000ಕ್ಕೂ ಹೆಚ್ಚು ಸ್ಯಾಲರಿ ಇರುತ್ತೆ, ಸ್ಟಾರ್ಟಿಂಗ್ ಸಂಬಳನೇ ಇಷ್ಟಿರುತ್ತೆ. ಅಂಡ್ ಇದು ಜಾಸ್ತಿ ಆಗ್ತಾ ಆಗ್ತಾ ಆಲ್ಮೋಸ್ಟ್ ನಿಮಗೆ ಎಷ್ಟು ಸಿಗುತ್ತೆ, 82 ಹೋಗುತ್ತೆ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಇದೊಂದು ಅತ್ಯಂತ ಜವಾಬ್ದಾರಿಯುತ ಪೋಸ್ಟ್ ಆಗಿರುತ್ತೆ, ಅಂಡ್ ತುಂಬಾ ದೊಡ್ಡ ಪೋಸ್ಟ್ ಆಗಿರೋದ್ರಿಂದ ಅಗ್ರೆಸಿವ್ ಆಗಿ ಸ್ಟಡಿ ಮಾಡಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೇನೆ ತುಂಬಾನೇ ವಿಚಾರಗಳು ತಿಳ್ಕೊಳ್ಳೋದಿರುತ್ತೆ. ಸೊ ಹಾಗಾದ್ರೆ ನಾವಿಲ್ಲಿ ತೆಗೆದುಕೊಂಡಿರೋದು 2015ರಲ್ಲಿ ಆಯ್ತಾ. ಲಾಸ್ಟ್ ಟೈಮ್ ಯಾವಾಗಾಗಿತ್ತು, 2015 ನೋಟಿಫಿಕೇಶನ್ ಆಗಿತ್ತು. ಸೊ ಆಲ್ಮೋಸ್ಟ್ 6 ವರ್ಷ ಆದ್ಮೇಲೆ 2022 ಆಯ್ತಾ, ಅಥವಾ 23 ಆಗ್ಬಹುದು. ಇದಕ್ಕೇನ್ ರೀಸನ್, ನಂಬರ್ 1 ರೀಸನ್ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಆಯ್ತಾ. ಈ ಲೆಟರ್ ನೋಡ್ತಾ ಇದ್ದೀರಲ್ವಾ, ಈ ಲೆಟರ್ ಬಗ್ಗೆ ನಿಮ್ಗೆ ಗೊತ್ತೇ ಇದ್ದೇ ಇರುತ್ತೆ. ಏನಂತೇಳಿ ನೋಡೋದಾದ್ರೆ ನೋಡಿ, 17/11/2022ಕ್ಕೆ ವಂದಿತಾ ಶರ್ಮಾ ಮೇಡಮ್, ಹೂ ಇಸ್ ದ IAS ಆಫೀಸರ್ ಅಂಡ್ ಚೀಫ್ ಸೆಕ್ರೆಟರಿ ಆಫ್ ಅವರ್ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್, ಅವರು ಒಂದು ನೋಟಿಸ್ ಅನ್ನು ಹೊರಡಿಸ್ತಾರೆ. ಏನಂತೇಳಿ, ದಯವಿಟ್ಟು ಆಯ್ತಾ, ಯಾರೇ ಇರ್ಬೋದು, ಅದು KA ಇರ್ಬೋದು ಆಯ್ತಾ, KPSC ಇರ್ಬೋದು, ಅಥವಾ ವೇರಿಯಸ್ ನಿಗಮ ಮಂಡಳಿಗಳು ಇರ್ಬೋದು, ಅವೆಲ್ಲವಕ್ಕೆ ಒಂದು ಸೂಚನೆಯನ್ನು ಕೊಡಲಾಗುತ್ತೆ. ಏನಂತ ಹೇಳಿ ನೋಡಿ, ಈ ಪ್ಯಾರಾ ವೆರಿ ಇಂಪಾರ್ಟೆಂಟ್. ಏನು, SC ST ಗಳಿಗೆ ಏನಾಗಿತ್ತು, ನಿಮ್ಗೆಲ್ಲ ತಿಳಿದ ಹಾಗೆ ರಿಸರ್ವೇಶನ್ ಜಂಪ್ ಆಗಿದೆ ಆಯ್ತಾ. ರಿಸರ್ವೇಶನ್ ಏನಾಗಿದೆ, ಹೈಕ್ ಆಗಿದೆ. SC ಕ್ಯಾಟಗರಿಗಳಿಗೆ 2% ಹೈಕ್ ಆಗಿದೆ ಆಯ್ತಾ. ಅವರಿಗೆ ಆಲ್ಮೋಸ್ಟ್ 17% ರಿಸರ್ವೇಶನ್ ಸಿಗ್ತಾ ಇದೆ. ಅಂಡ್ ST ಗೆ ಎಷ್ಟು ಸಿಗ್ತಾ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್, 4% ಹೈಕ್ ಆಗಿದೆ ಆಯ್ತಾ. ಸೊ ಅವ್ರದ್ದು 3 to 7% ರಿಸರ್ವೇಶನ್ ಹೈಕ್ ಆಗಿದೆ ಎಲ್ಲಾ ಒಂದು ರೀತಿಯ ಹುದ್ದೆಗಳಲ್ಲಿ. ಗ್ರೂಪ್ A ಇರ್ಬೋದು, B ಇರ್ಬೋದು, C ಇರ್ಬೋದು, D ಇರ್ಬೋದು, ಸ್ಟೇಟ್ ಗೌರ್ಮೆಂಟ್, ಸರಿನಾ. ಸೊ ಹಾಗಾಗಿ ಈಗೇನ್ ಮಾಡ್ಬೇಕಾಗಿದೆ, KA ಇರ್ಬೋದು, KPSC ಇರ್ಬೋದು, ನಿಗಮ ಮಂಡಳಿಗಳು ಇರ್ಬೋದು, ವಾಟ್ ಎವರ್ ಇರ್ಬೋದು, ಸರಿನಾ. ಇನ್ಕ್ಲೂಡಿಂಗ್ ಏನಂತ ಹೇಳ್ತಿದ್ದಾರೆ ಇವರು, ಬಡ್ತಿ ಅಂತ ಹೇಳ್ತಾರೆ. ಏನಿದು ಬಡ್ತಿ ಅಂದ್ರೆ, ಪ್ರಮೋಷನ್ ಸಹ ತಡೆ ಹಿಡಿಬೇಕು ಅಂತೇಳಿ ಹೇಳಿದ್ದಾರೆ. ಸೊ ಈ ಒಂದು ಆರ್ಡರ್ ನಿಂದಾಗಿ ಏನಾಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್, ಏನು PUC ಲೆಕ್ಚರರ್ ನ ಒಂದು ನೋಟಿಫಿಕೇಶನ್ ಏನಿದೆ, ಇಟ್ಸ್ ಗೋಯಿಂಗ್ ಟು ಬಿ ಸಮ್ ಲೇಟ್ ಆಯ್ತಾ. ಸ್ವಲ್ಪ ಡಿಲೇ ಆಗುವಂತ ಚಾನ್ಸಸ್ ಇದೆ ಆಯ್ತಾ. ಸರ್ ಡಿಲೇ ಅಂದ್ರೆ ಎಷ್ಟಾಗ್ಬಹುದು ಅಂತ ನೋಡೋದಾದ್ರೆ, ಇಟ್ ವಾಸ್ ಸಪೋಸ್ ಟು ನೋಟಿಫೈ ವಿತಿನ್ ಡಿಸೆಂಬರ್ ನಲ್ಲೇ ನೋಟಿಫಿಕೇಶನ್ ಆಗಬೇಕಾಗಿತ್ತು ಆಯ್ತಾ. ವಿತಿನ್ ಡಿಸೆಂಬರ್ ನಲ್ಲೇ ನೋಟಿಫಿಕೇಶನ್ ಆಗಬೇಕಾಗಿತ್ತು. ಯಾವುದು, ಸುಮಾರು 700ಕ್ಕೂ ಹೆಚ್ಚು PUC ಲೆಕ್ಚರರ್ಸ್ಗಳು. ಬಟ್ ಏನಾಗ್ತಾ ಇದೆ, ಈ ಒಂದು ಏನು ನೋಟಿಸ್ ಜಾರಿಗೆ ಮಾಡಿರೋದ್ರಿಂದ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಏನು SC ST ಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಹೆಚ್ಚಾಗಿರುವಂತ ಮೀಸಲಾತಿ ಅನ್ವಯ ನಾವೇನ್ ಮಾಡ್ತಾ ಇದೀವಿ, ರೋಸ್ಟರ್ ಬಿಂದುಗಳನ್ನ ಗುರುತಿಸ್ತಾ ಇದೀವಿ ಆಯ್ತಾ. ಲೈಕ್ ವರ್ಟಿಕಲ್ ಅಂಡ್ ಹಾರಿಜೆಂಟಲ್ ರಿಸರ್ವೇಶನ್ ಪಾಲಿಸಿಯನ್ನ ವಿ ಹ್ಯಾವ್ ಟು ಮೇಕ್ ಅ ನ್ಯೂ ಪಾಲಿಸಿ, ಒಂದು ಹೊಸ ಫಾರ್ಮುಲಾವನ್ನ ನಾವು ಮಾಡಬೇಕಾಗಿದೆ, ಸರಿನಾ. ಸೊ ಅದು 1 ದಿನ 2 ದಿನದಲ್ಲಿ ಮುಗಿಯುವಂತ ಕೆಲಸ ಅಲ್ಲ, ಇಟ್ ವಿಲ್ ಟೇಕ್ ಅ ಮಚ್ ಟೈಮ್. ಸೊ ಹಾಗಾಗಿ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಪ್ರಕ್ರಿಯೆ ಆಲ್ರೆಡಿ ನಾವು ಚಾಲನೆಯಲ್ಲಿ ಇದೀವಿ
ಆಯ್ತಾ, ಇದೊಂದು ವೆರಿ ಗುಡ್ ಮೂವ್. ಬಿಕಾಸ್ ನೋಡಿ, ಇದನ್ನ ಒಂದ್ ವೇಳೆ ಗಾಳಿಗೆ ತೂರಿ ನೋಟಿಫಿಕೇಶನ್ ಮಾಡಿದ್ರು, ಅವಸರದಲ್ಲಿ ನೋಟಿಫಿಕೇಶನ್ ಮಾಡಿದ್ರು ಏನಾಗುತ್ತೆ, ಸಿನ್ಸ್ ಗವರ್ನಮೆಂಟಿನ ಆರ್ಡರ್ ಇರೋದ್ರಿಂದ, ರಿಸರ್ವೇಶನ್ ನಲ್ಲಿ ಹೈಕ್ ಮಾಡಿ ಅಂತೇಳಿ ಆರ್ಡರ್ ಇರೋದ್ರಿಂದ, ಸೊ ಅನೇಕ ಜನ ಕೋರ್ಟಿಗೆ ಹೋಗ್ತಾರೆ. ಆಯ್ತಾ, ಸೊ ಮತ್ತೆ ಏನಾಗುತ್ತೆ, ನೋಟಿಫಿಕೇಶನ್ ಆದ್ರೂ ಅದೇನಾಗುತ್ತೆ, ಸ್ಟೇ ಆಗ್ಬಿಡುತ್ತೆ. ಸರಿನಾ, ಸ್ಟೇ ಆಗ್ಬಿಟ್ಟು ಮತ್ತೆ ಅದು ಡಿಲೇ ಆಗಿ ಎಕ್ಸೆಟ್ರಾ. ಆಯ್ತಾ, ಸೊ ಹಾಗಾಗಿ ಅದನ್ನೆಲ್ಲ ತಪ್ಪಿಸೋದಕ್ಕೆ ಏನ್ ಮಾಡ್ತಾ ಇದ್ದಾರೆ ಇವರು, ನಾವು ರೋಸ್ಟರ್ ಬಿಂದುಗಳನ್ನ ಅಂದ್ರೆ ವರ್ಟಿಕಲ್ ಮತ್ತೆ ಹಾರಿಜೆಂಟಲ್ ರಿಸರ್ವೇಶನ್ ಪಾಲಿಸಿಯನ್ನ ಇನ್ನೊಂದ್ಸಲ ನಾವು ಫ್ರೇಮ್ ಮಾಡ್ತಾ ಇದ್ದೇವೆ. ಎಲ್ಲಾ ಒಂದು ನಿಗಮ ಮಂಡಳಿಗಳಿಗೆ, ಎಲ್ಲಾ ಒಂದು ನೇಮಕಾತಿ ಏಜೆನ್ಸಿಗಳಿಗೆ ನಾವು ಅದನ್ನ ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಲ್ಲಿವರೆಗೆ, ಆಯ್ತಾ, ಅಲ್ಲಿಯವರೆಗೆ ಅಂದ್ರೆ ಹೊಸ ಒಂದು ರೋಸ್ಟರ್ ಮಾಡುವವರೆಗೆ ಯಾವುದೇ ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರ್ಬೋದು, ಇನ್ಕ್ಲೂಡಿಂಗ್ ಮೀಸಲಾತಿಗೆ ಅನ್ವಯ ವೃಂದಗಳಿಗೆ ನೀಡಲಾಗುವಂತ ಮುಂಬಡ್ತಿ, ಆಯ್ತಾ, ಅಂದ್ರೆ ಪ್ರಮೋಷನ್ ಸಹ ಯಾವುದೇ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಮಾಡಲೇಬಾರದು, ಆಯೋಜಿಸಬಾರದು ಎಂದು ಸೂಚಿಸಿದೆ ಅಂತೇಳಿ ಹೇಳಿದೆ. ಸೊ ದಿಸ್ ಇಸ್ ದ ಸ್ಟ್ರಾಂಗ್ ರೀಸನ್ ಯಾಕೆ ಇನ್ನು PUC ಲೆಕ್ಚರರ್ನ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಮಾಡ್ಯಾರ ಫ್ರೆಂಡ್ಸ್, ಆಯ್ತಾ, ಇದು ಎಂಡ್ ಆಫ್ ದ ನವೆಂಬರ್ ಇದೆ ಈಗ. ಆಯ್ತಾ, ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಆನ್ 21/11/2022. ಸರಿನಾ, ಸೊ ಇವತ್ತಿಂದ ಒಂದು ಮಂತ್, ಡಿಸೆಂಬರ್ ಕೊನೆ ವೀಕ್ ಅಲ್ಲಿ ಏನ್ ಮಾಡ್ಬೋದು ನಾವು, PUC ನೋಟಿಫಿಕೇಶನ್, PUC ಲೆಕ್ಚರರ್ದು ನೋಟಿಫಿಕೇಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಒಂದ್ ತಿಂಗಳಲ್ಲಿ ಏನಾಗುತ್ತೆ, 100%, ಆಯ್ತಾ, 100% ಏನಾಗುತ್ತೆ, ಡಿಸೆಂಬರ್ ಕೊನೆ ವಾರದಲ್ಲಿ ಅಥವಾ ಜಾನ್ ಫಸ್ಟ್ ವೀಕ್ ಅಲ್ಲಿ ಏನಾಗುತ್ತೆ ಮೈ ಡಿಯರ್ ಆಸ್ಪಿರೆಂಟ್ಸ್, PUC ಲೆಕ್ಚರರ್ದು ನೋಟಿಫಿಕೇಶನ್ ಆಗುತ್ತೆ ಅಂತೇಳಿ ಮಾಹಿತಿ ಬಂದಿದೆ. ಸರಿನಾ, ಯಾಕಂತೇಳಿ ನೋಡೋದಾದ್ರೆ ಅವರು ರಿಸರ್ವೇಶನ್ ರಿಕ್ರೂಟ್ಮೆಂಟ್ ನ ಒಂದು ಏನು ಮ್ಯಾಟ್ರಿಕ್ಸ್ ಇದೆ ಅದನ್ನ ಹೊಸದಾಗಿ ಮಾಡಬೇಕಾಗಿದೆ. ಸೊ ಹಾಗಾಗಿ ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಆಯ್ತಾ, ಇನ್ನೊಂದು ನ್ಯೂಸ್ ಬರ್ತಾ ಇದೆ ಏನಂತ ಹೇಳಿ, ಆಯ್ತಾ, ಸಿಲೆಬಸ್ ಏನಿದೆ ಅದು ಅಪ್ಡೇಟ್ ಆಗುವಂತ ಚಾನ್ಸಸ್ ಇದೆ. ಅಪ್ಡೇಟ್, ಸರಿನಾ, ಸಿಲೆಬಸ್ ಅಪ್ಡೇಟ್ ಆಗುವಂತ ಚಾನ್ಸ್ ಇದೆ. ಇದ್ರ ಬಗ್ಗೆ ನಿಮಗೆ ಯಾವಾಗಾದ್ರೂ ಒಂದಿನ, ಇದ್ರ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಹೇಳ್ತೇವೆ. ಸೊ ಅದೇನೇ ಇರಲಿ, ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ, ವಾಟ್ ಆರ್ ದ ಫೈನಲ್ ಥಿಂಗ್ಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಬಿಫೋರ್ ದ ನೋಟಿಫಿಕೇಶನ್ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ಯಾವ್ಯಾವ ವಿಷಯಗಳಲ್ಲಿ PUC ಲೆಕ್ಚರರ್ಗಳ ಹುದ್ದೆ ಖಾಲಿ ಇದೆ ಅಂತ ನೋಡೋದಾದ್ರೆ, ನೋಡಿ ಇಲ್ಲಿ ಕನ್ನಡ, ಆಯ್ತಾ, ಕನ್ನಡ, ನಮ್ಮ ಪ್ರೀತಿಯ ಕನ್ನಡ ಲ್ಯಾಂಗ್ವೇಜ್ಗೆ 100 ಪೋಸ್ಟ್ ಖಾಲಿ ಇದಾವೆ. ಇಂಗ್ಲಿಷ್ 120 ಇದೆ, ಇತಿಹಾಸ 120, ಅರ್ಥಶಾಸ್ತ್ರ ಎಕನಾಮಿಕ್ಸ್ 180, ಜಿಯೋಗ್ರಫಿ 20, ವಾಣಿಜ್ಯ ಶಾಸ್ತ್ರ, ಆಯ್ತಾ, ಕಾಮರ್ಸ್, ಹಾಗೆ ಕಾಮರ್ಸ್ 80 ಪೋಸ್ಟ್ ಇದೆ, ಸೋಶಿಯಾಲಜಿ 75 ಪೋಸ್ಟ್ ಇದೆ, ಪೊಲಿಟಿಕಲ್ ಸೈನ್ಸ್ 75 ಪೋಸ್ಟ್ ಇದೆ, ಮನಃಶಾಸ್ತ್ರ ಸೈಕಾಲಜಿ 2 ಪೋಸ್ಟ್ ಇದೆ, ಕಂಪ್ಯೂಟರ್ ಸೈನ್ಸ್ 6 ಪೋಸ್ಟ್ ಇದೆ. ಸೊ ಟೋಟಲ್ ಆಗಿ 778 ಪೋಸ್ಟ್ ಇದೆ. ಸೊ ಇನ್ಕ್ಲೂಡಿಂಗ್ ಇದಕ್ಕೆ ಕೆಲವೊಂದು, ಆಯ್ತಾ, ಸೈನ್ಸ್ ಪೋಸ್ಟ್ ಆಡ್ ಆಗುವಂತ ಚಾನ್ಸಸ್ಗಳು ಇದಾವೆ. ಆಯ್ತಾ, ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಯಾರ್ಯಾರು ಈ ಒಂದು ವಿಷಯಗಳಲ್ಲಿ, ನೋಡಿ ಇಷ್ಟೆಲ್ಲ ವಿಷಯಗಳು ಇದಾವಲ್ಲ, ಈ ಎಲ್ಲಾ ವಿಷಯಗಳಲ್ಲಿ PG ಪ್ಲಸ್ BEd ನ ಮುಗಿಸ್ಕೊಂಡಿದ್ದೀರಲ್ಲ, ಸೊ ನೀವೇನ್ ಮಾಡಿ ತಯಾರಿಯನ್ನ ಆರಂಭಿಸಿ. ನಿಮ್ಮ PG ಯಲ್ಲಿ ಮಿನಿಮಮ್ 55% ಇರಬೇಕು. ಇವನ್ SC ST ಯಾರೇ ಇರಲಿ, OBC ಕೆಟಗರಿ. ಸೊ ನೀವೇನ್ ಮಾಡಬೇಕು, ಮಿನಿಮಮ್ 55% ಇರಬೇಕು ಯಾವ್ದ್ರಲ್ಲಿ, PG ಯಲ್ಲಿ. ಹಾಗೇನೆ BEd ಅಲ್ಲಿ ನೀವು ಯಾವ ಸಬ್ಜೆಕ್ಟ್ ಏನಿದಿರಲ್ವಾ, ಆಯ್ತಾ, ಆರ್ಟ್ಸ್ ಇದ್ರೆ ಆರ್ಟ್ಸ್ ನ ಸ್ಟಡಿ ಮಾಡಿರ್ಬೇಕು. ಸರಿನಾ, ಸೊ ಪ್ರತಿಯೊಂದು, ಆಯ್ತಾ, ಸೈನ್ಸ್ ಇದ್ರೆ ಸೈನ್ಸ್ ಮೆಥಡಾಲಜಿನ ಸ್ಟಡಿ ಮಾಡಿರ್ಬೇಕು, ಮ್ಯಾಥ್ಸ್ ಇದ್ರೆ ಮ್ಯಾಥ್ಸ್ ಮೆಥಡಾಲಜಿನ ಸ್ಟಡಿ ಮಾಡಿರ್ಬೇಕಾಗುತ್ತೆ. ಸೊ ಅದೇನೇ ಇರಲಿ, ಇದೇನಾ ಇಲ್ಲ ಅಂತೇಳಿ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಅಂಡ್ ವೆರಿ ಇಂಪಾರ್ಟೆಂಟ್, ಕೆಲವೊಂದು ಕ್ರೈಟೇರಿಯಾಗಳನ್ನು ನೋಡ್ಕೊಂಬರೋಣ. ಆಯ್ತಾ, ಏಜ್ ಫ್ಯಾಕ್ಟರ್ನ ನೋಡ್ಕೊಂಬರೋಣ, ಏಜ್ ಕ್ರೈಟೇರಿಯಾವನ್ನ ನೋಡ್ಕೊಂಬರೋಣ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಈ ಕಾಮನ್ ಅಥವಾ ಜನರಲ್ ವಿದ್ಯಾರ್ಥಿಗಳಿಗೆ 40 ಏಜ್ ವರೆಗೂ ಅರ್ಜಿಯನ್ನ ಹಾಕ್ಬೋದು. ಬಟ್ ಮಿನಿಮಮ್ 21 ಇಯರ್ ಏಜ್ ಇರಬೇಕಾಗುತ್ತೆ. ಅಂಡ್ OBC ವಿದ್ಯಾರ್ಥಿಗಳು 43 ಏಜ್ ವರೆಗೂ ಅರ್ಜಿಯನ್ನ ಹಾಕ್ಬೋದು. OBC ಅಲ್ಲಿ ಕೆಟಗರಿ 1 ಹಾಗೆ SC ST ಕೆಟಗರಿ ವಿದ್ಯಾರ್ಥಿಗಳಿಗೆ 45 ಏಜ್ ವರೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಅಂಡ್ ಮಾಜಿ ಸೈನಿಕರು ಇರ್ಬೋದು, ಅವರಿಗೆಲ್ಲ ನಾವು ಏನ್ ಮಾಡ್ತಾ ಇದೀವಿ, ವಿಧವೆಯರು ಇರ್ಬೋದು, ಅವರಿಗೆ ನಾವೇನ್ ಮಾಡ್ತಾ ಇದೀವಿ, ಸರ್ಕಾರದ ನಿಯಮಗಳ ಪ್ರಕಾರ ಇನ್ನೊಂದಿಷ್ಟು ವಯೋಮಿತಿ ಸಡಿಲಿಕೆಯನ್ನು, ಆಲ್ಮೋಸ್ಟ್ 10 ವರ್ಷದ ಒಂದು ಏಜ್ ಸಡಿಲಿಕೆಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಶೈಕ್ಷಣಿಕ ವಿದ್ಯಾರ್ಹತೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ, ಆದ್ರೂ ಒಂದ್ಸಲ ನೋಡ್ಕೊಂಬಿಡಿ. ಇಲ್ಲಿ ಅಫಿಷಿಯಲ್ ಆಗಿ ಏನಂತ ಹೇಳ್ತಾ ಇದ್ದಾರೆ, ಅಭ್ಯರ್ಥಿಯು ಸಂಬಂಧಿಸಿದ PG ವಿಷಯವನ್ನು ಓದಿರ್ಬೇಕಾಗತ್ತೆ. ಸಪೋಸ್ ನೀವು ಇಂಗ್ಲಿಷ್ ಲೆಕ್ಚರರ್ ಆಗ್ತಾ ಇದ್ದೀರಾ ಅಂತಂದ್ರೆ MA ಇನ್ ಇಂಗ್ಲಿಷ್ ಓದಿರ್ಲೇಬೇಕು. ಆಯ್ತಾ, ಹಿಸ್ಟ್ರಿ ಲೆಕ್ಚರರ್ ಆಗ್ತಾ ಇದ್ರೆ MA ಇನ್ ಹಿಸ್ಟ್ರಿ ಓದಿರ್ಲೇಬೇಕು. ಸರಿನಾ, ಇಟ್ಸ್ ಅ ಕಾಮನ್ ಥಿಂಗ್. ಅಂಡ್ BEd ನ ಓದಿರ್ಬೇಕಾಗತ್ತೆ. ಸರಿನಾ, ಯಾವುದೇ ಕಾರಣಕ್ಕೂ BEd 4th ಸೆಮ್ ಅಲ್ಲಿ ಇದೀನಿ, ಓಕೆ, 4th ಸೆಮ್ ಅಲ್ಲಿ ಇದ್ರೂ ನಿಮ್ದು ಫೈನಲ್ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಮುಗಿದೋಯ್ತಂದ್ರೆ ಅಥವಾ ನೋಟಿಫಿಕೇಶನ್ ಕಿಂತ ಮುಂಚೆ ಮುಗೀತಂದ್ರೆ ಯು ಆರ್ ದ ಲಕಿಯೆಸ್ಟ್. ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಡೀಟೇಲ್ ಆಗಿರುವಂತ PDF ನ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಆಯ್ತಾ, ಇಷ್ಟೊತ್ತು ನಾವೇನು ಹೇಳ್ತಾ ಇದೀವಿ, ಅಫಿಷಿಯಲ್ ಟೆಲಿಗ್ರಾಮ್ ನ ಲಿಂಕ್ ಅನ್ನ
ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೇವೆ, ಕಾಮೆಂಟ್ ಸೆಕ್ಷನ್ ನಲ್ಲಿ ಪಿನ್ ಮಾಡಿರ್ತೇವೆ. ಸೊ ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ ಇರ್ಬೋದು, ನಮ್ಮ ಇಮೇಲ್ ಇರ್ಬೋದು, ಪ್ರತಿಯೊಂದಕ್ಕೆ ನೀವು ರೀಚ್ ಆಗ್ಬೋದಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಹಾಗೇನೆ ಮೈ ಡಿಯರ್ ಫ್ರೆಂಡ್ಸ್, CET ಯಾವ ತರ ಇರುತ್ತೆ ಅಂತ ನೋಡೋಣ. ನೋಡಿ, CET ಟೋಟಲ್ ಆಗಿ 3 ಎಕ್ಸಾಮ್ಸ್ ನ ಬರೀಬೇಕಾಗುತ್ತೆ. ಆಯ್ತಾ, ಯು ಮಸ್ಟ್ ರೈಟ್ 3 ಎಕ್ಸಾಮ್ಸ್. ಫಸ್ಟ್ ಎಕ್ಸಾಮ್ ಇಸ್ ಕಂಪಲ್ಸರಿ ಕನ್ನಡ ಪೇಪರ್. ಓಕೆ, ಕಂಪಲ್ಸರಿ ಕನ್ನಡ ಪೇಪರ್ ಇನ್ಕ್ಲೂಡಿಂಗ್ ಆಲ್ ಸಬ್ಜೆಕ್ಟ್. ಆಯ್ತಾ, ಯಾರೇ ಸಬ್ಜೆಕ್ಟ್ ಇರಲಿ ನಿಮಗೆ ಕಂಪಲ್ಸರಿ ಕನ್ನಡ ಪೇಪರ್ ಇದ್ದೇ ಇರುತ್ತೆ. ಸೊ 150 ಮಾರ್ಕ್ಸ್ ಇರುತ್ತೆ, 3 ಅವರ್ಸ್ ಆಫ್ ಟೈಮಿಂಗ್ ಇರುತ್ತೆ. ಪ್ರತಿಯೊಂದು ಡಿಸ್ಕ್ರಿಪ್ಟಿವ್ ಇರಲ್ಲ, ಸಬ್ಜೆಕ್ಟಿವ್ ಇರಲ್ಲ, ಎಲ್ಲವೂ ಏನಿರುತ್ತೆ ಟಿಕ್ ಮಾಡುವಂತ ಪೇಪರ್ಗಳೇ ಆಗಿರ್ತವೆ. ಹಾಗೇನೆ ಆಪ್ಷನಲ್ ಸಬ್ಜೆಕ್ಟ್ಸ್ ಇಂದು ಪೇಪರ್ 1, ಆಪ್ಷನಲ್ ಸಬ್ಜೆಕ್ಟ್ಸ್ ಪೇಪರ್ 2. ಸೊ ಆ ಎರಡು ಪೇಪರ್ಗೆ ತಲಾ 150 ಮಾರ್ಕ್ಸ್. ಸೊ ಟೋಟಲ್ ಆಗಿ ಎಷ್ಟು 450 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈ 450ರಲ್ಲಿ ಏನು 300 ಮಾರ್ಕ್ಸ್ ಇದೆ ಅಂದ್ರೆ ಆಪ್ಷನಲ್ ಪೇಪರ್ 1, ಆಪ್ಷನಲ್ ಪೇಪರ್ 2 ಮಾತ್ರ ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾದ್ರೆ ಕನ್ನಡದ ಏನ್ ಸರ್ ಅಂತ ನೋಡೋದಾದ್ರೆ, ಕನ್ನಡ ಪರೀಕ್ಷೆಯಲ್ಲಿ ನೀವು ಮಿನಿಮಮ್ 50% ತೆಗಿಬೇಕಾಗುತ್ತೆ. ಆಯ್ತಾ, 50% ತಗೊಂಡ್ರೆ ನಿಮ್ಮ ಮುಂದಿನ ಪೇಪರ್ 1 ಅಂಡ್ ಪೇಪರ್ 2 ಏನಿದೆ ಅದಕ್ಕೆ ವ್ಯಾಲಿಡ್ ಆಗುತ್ತೆ, ನೀವು ಅಪಾಯಿಂಟ್ ಆಗ್ತೀರಾ ಮೈ ಡಿಯರ್ ಸ್ಟೂಡೆಂಟ್ಸ್. ಅಂಡ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ ನೋಡೋದಾದ್ರೆ ಖಂಡಿತ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹಾಗೇನೆ ಮೈ ಡಿಯರ್ ಫ್ರೆಂಡ್ಸ್, ಫೈನಲ್ ಥಿಂಗ್ಸ್ ಅಂತ ಹೇಳ್ತಾ ಇದ್ವಿ. ತುಂಬಾ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನೋಟಿಫಿಕೇಶನ್ ಆಗೋದನ್ನ ಕಾಯ್ತಾ ಇರ್ತಾರೆ. ಸೊ ಅಲ್ಲಿವರೆಗೂ ಅವರು ಫ್ರೀ ಆಗಿರ್ತಾರೆ. ಸೊ ಹಾಗಾಗಿ ಕೆಲವೊಂದು ಫಾರ್ಮೆಟ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈಗಿಂದನೇ ಆಯ್ತಾ, ಈಗೆಲ್ಲ ನೀವು ಫ್ರೀ ಇರ್ತೀರಾ, ನೋಟಿಫಿಕೇಶನ್ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ಈ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಅನ್ವಯ, ಈ ಎಲ್ಲ ಫಾರ್ಮೆಟ್ಗಳು ನಿಮ್ಗೆ ಅನ್ವಯ ಆದ್ರೆ ಈಗಿಂದನೇ ಅದಕ್ಕೆ ತೆಗೆಸಿ ಇಟ್ಕೊಳ್ಳಿ. ಆಯ್ತಾ. ಸೊ ಸಚ್ ಆಸ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ನೋಡಿ. ಆಯ್ತಾ, ಪರ್ಸನ್ ವಿತ್ ಡಿಸಬಿಲಿಟೀಸ್ ಈ ಫಾರ್ಮೆಟ್ ನಲ್ಲಿ ತೆಗೆಸಿ ಇಟ್ಕೊಳ್ಳಿ. ಸರಿನಾ, ಆಲ್ಮೋಸ್ಟ್ ಇದೇ ಫಾರ್ಮೆಟ್ ಇರುತ್ತೆ. ಸೊ ಆಯ್ತಾ, ಈ ಫಾರ್ಮೆಟ್ ನಿಮಗೆ ಎಲ್ಲಿ ಸಿಗುತ್ತೆ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ. ಟೆಲಿಗ್ರಾಮ್ ನ ಲಿಂಕ್ ಅನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಕ್ಲಿಕ್ ಮಾಡೋದ್ರ ಮೂಲಕ ಜಾಯ್ನ್ ಆಗಿ ಈ PDF ನ ಡೌನ್ಲೋಡ್ ಮಾಡ್ಕೊಂಡು ಇದೇ ರೀತಿ ಫಾರ್ಮೆಟ್ ನ ತೆಗೆಸ್ಕೊಳ್ಳಿ. ಹಾಗೇನೆ ನೋಡಿ, SC/ST ಕೆಟಗರಿ, SC/ST ವಿದ್ಯಾರ್ಥಿಗಳು ನಮೂನೆ D ಅಂತಿದೆ. ಆಯ್ತಾ, ಇದಂತೂ ನಿಮ್ಗೆ ಗೊತ್ತಿರುತ್ತೆ. ಸೊ ಇದೇ ಪ್ರಕಾರ ತಹಶೀಲ್ದಾರ್ ಆಫೀಸ್ ಕಡೆಯಿಂದ ನೀವು ತೆಗೆಸ್ಬೇಕಾಗುತ್ತೆ. ಹಾಗೇನೆ ಮೈ ಡಿಯರ್ ಫ್ರೆಂಡ್ಸ್, ಕೆಟಗರಿ 1 ಆಯ್ತಾ, ಕೆಟಗರಿ 1ಗೆ ಸೇರಿದಂತ ಅಭ್ಯರ್ಥಿಗಳು ನಮೂನೆ E ಅಂತ ಹೇಳ್ತಾ ಇದ್ದಾರೆ. ಸರಿನಾ. ಸೊ ಇದೇ ಪ್ರಕಾರ ನೀವು ತೆಗೆಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೇನೆ ನಮೂನೆ F. ಸರಿನಾ, ನಮೂನೆ F ಐ ಥಿಂಕ್ ಇದು ಎಲ್ಲ ಓಲ್ಡ್ ಫಾರ್ಮೆಟ್ ಇದೆ, ಬಟ್ ಫಾರ್ಮೆಟ್ ಎಲ್ಲ ಒಂದೇ ಇದೆ ನೋಡಿ. ನಮೂನೆ D ಈಗಲೂ ಇದೆ SC/ST ಕೆಟಗರಿಗೆ, ಬಟ್ ಈಗೆಲ್ಲ ಏನ್ ಮಾಡ್ತಾ ಇದ್ದಾರೆ, QR ಕೋಡ್ ಅಥವಾ ಬಾರ್ ಕೋಡ್ ಬರುತ್ತೆ. ಆಯ್ತಾ, ನಿಮ್ಗೆ ಗೊತ್ತಾಗುತ್ತೆ, ತಹಶೀಲ್ ಆಫೀಸಲ್ಲಿ ಅಪ್ಲೈ ಮಾಡಿ. ಹಾಗೇನೆ ನೋಡಿ, ಕೆಟಗರಿ 2A, 2B, 3A, 3Bಗೆ ನಮೂನೆ F ಅಂತ ಇದೆ. ಆಯ್ತಾ, ಇದೇ ತರ ನಿಮ್ಮ ಒಂದು ಫಾರ್ಮೆಟ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಅಂಡ್ ಒಂದು ಸಲ ನೋಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ಗಂತೂ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ, ನಿಮ್ಗೆಲ್ಲ ಗೊತ್ತು. ಬಟ್ ಇನ್ಕಮ್ ಸರ್ಟಿಫಿಕೇಟ್ ನ ಇದೇನ ಇಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ. ಆಯ್ತಾ, ಇದಕ್ಕೆ 5 years ಅಂತೂ ಮಿನಿಮಮ್ ವ್ಯಾಲಿಡಿಟಿ ಇರುತ್ತೆ. ಒಂದ್ ವೇಳೆ ಕ್ರಾಸ್ ಆಗಿದ್ರೆ ಈಗ ಅಪ್ಲೈ ಮಾಡಿದ್ರೆ ನಿಮಗೆ ಒಂದು 10-15 days ಅಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟ್ ನ ಕಂಪಲ್ಸರಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೇನೆ ಜನರಲ್ ಮೆರಿಟ್ ಆಯ್ತಾ, GM ವಿದ್ಯಾರ್ಥಿಗಳು ನಾನ್ ಕ್ರಿಮಿ ಲೇಯರ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ತೆಗಿಸ್ಬೇಕಾಗತ್ತೆ ನೋಡಿ, ಇಲ್ಲಿ ನಮೂನೆ 1ರಲ್ಲಿ. ಸರಿನಾ, ಸೊ ಅದನ್ನು ಒಂದು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೇನೆ ಮಾಡಿರೋ ಫ್ರೆಂಡ್ಸ್ ಇಲ್ಲಿ ಆಯ್ತಾ, ಹಾಗೇನೆ ಮಾಡಿರೋ ಫ್ರೆಂಡ್ಸ್ ಗ್ರಾಮೀಣ ಪ್ರಮಾಣ ಪತ್ರ ನೋಡಿ. ಆಯ್ತಾ, ಗ್ರಾಮೀಣ ಪ್ರಮಾಣ ಪತ್ರಕ್ಕೆ ಮುಖ್ಯೋಪಾಧ್ಯಾಯರು ಇರ್ಬೋದು, BO ಆಫೀಸರ್ ಇರ್ಬೋದು, ನಿಮ್ಮ ಹತ್ರ ಆಲ್ರೆಡಿ ಇತ್ತಂತಂದ್ರೆ ಇದೇನ ಇಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೇನೆ ಕನ್ನಡ ಮಾಧ್ಯಮ ವೆರಿ ಇಂಪಾರ್ಟೆಂಟ್ ರಿಸರ್ವೇಶನ್ ಇದು. ಆಯ್ತಾ, 1 ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇ ಆಗಿದ್ರೆ ನಿಮಗೆ ರಿಸರ್ವೇಶನ್ ಸಿಗುತ್ತೆ. ಸೊ ಇದಕ್ಕೆ ನಿಮ್ಮ ಮುಖ್ಯೋಪಾಧ್ಯಾಯರ ಸಹಿ ಇರ್ಬೋದು, ಆಯ್ತಾ, ಕ್ಷೇತ್ರ ಶಿಕ್ಷಣಾಧಿಕಾರಿದು ಸೈನ್ ಇರ್ಬೋದು, ಪ್ರತಿಯೊಂದು ಇದೇ ಎಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ. ಅಂಡ್ ಆಯ್ತಾ, ಬೇರೆ ಬೇರೆ ಇವು ಬರ್ತವೆ ನೋಡಿ, ಇವು ಫಾರ್ಮೆಟ್ಗಳು ಬರ್ತವೆ. ಸರಿನಾ, ಹಾಗೇನೆ 371J ಯಾರ್ಯಾರಿಗೆ ಅಪ್ಲೈ ಆಗುತ್ತೆ, ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು. ಈಗ ಇದು ಹಳೇದಿದು, ಬಟ್ ಈಗ ಏನಾಗ್ತಾ ಇದೆ, ಹೊಸ ಒಂದು QR ಕೋಡ್ ನ ಏನು ಬಾರ್ ಕೋಡ್ ಸಿಸ್ಟಮ್ ಬರ್ತಾ ಇದೆ. ಸೊ ಅದೇ ರೀತಿ ತೆಗೆಸಿ ಇಟ್ಕೊಳ್ಳಿ. ಬಿಕಾಸ್ ಅಪ್ಲಿಕೇಶನ್ ಸಲ್ಲಿಸುವಾಗ RD ನಂಬರ್ನ ಕೇಳ್ತಾರೆ. ಆಯ್ತಾ, ಎಲ್ಲ SC ಇರ್ಬೋದು, ST ಇರ್ಬೋದು, OBC ಇರ್ಬೋದು. ಸರಿನಾ, ಇನ್ಕ್ಲೂಡಿಂಗ್ 371J ವಿದ್ಯಾರ್ಥಿಗಳು ಇರ್ಬೋದು. ಸೊ ಇದಕ್ಕೆಲ್ಲ ಏನಿರ್ಬೇಕಾಗತ್ತೆ, ಬಾರ್ ಕೋಡ್ ಇರುವಂತಹ, ಬಾರ್ ಕೋಡ್ ಅಂತಂದ್ರೆ ಈಗಿನ ಅಪ್ಡೇಟ್ ಆಗಿರುವಂತಹ ಸರ್ಟಿಫಿಕೇಟ್ಗಳು ಬೇಕು. ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಆಯ್ತಾ, ಎಕ್ಸಾಮ್ ನೋಟಿಫಿಕೇಶನ್ ಆದಾಗ ಯಾವುದೇ ಕಾರಣಕ್ಕೂ ನಿಮಗೆ ಸಮಯ ಸಿಗಲ್ಲ, ಓದಕ್ಕೆ ಟೈಮ್ ಸಿಗಲ್ಲ, ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು 10 days ಹೊರಟೋಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಸರ್ಟಿಫಿಕೇಟ್ಗಳು ಯಾರ್ಯಾರಿಗೆ ಬಿಲಾಂಗ್ ಆಗುತ್ತೆ ಅದನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಹೇಳಿದ್ವಿ ಫೈನಲ್ ಥಿಂಗ್ಸ್ ಬಿಫೋರ್ ನೋಟಿಫಿಕೇಶನ್ ಅಂತ ಹೇಳಿ. ಹಾಗೇನೆ ಮಾಡಿರೋ ಫ್ರೆಂಡ್ಸ್ 2015 ಆಯ್ತಾ, ಒಂದ್ಸಲ ನೋಡೋಣ. 2015 ನೋಟಿಫಿಕೇಶನ್ಗೂ 2022 ನೋಟಿಫಿಕೇಶನ್ಗೂ ಏನಿದೆ ಒಂದು ಓವರ್ ವ್ಯೂ ಅಂತ ನೋಡೋದಾದ್ರೆ, ಒಂದು ಆಯ್ತಾ, ಒಂದು ನೋಟವನ್ನು ನೋಡೋದಾದ್ರೆ ನೋಡಿ ಮಾಡಿರೋ ಫ್ರೆಂಡ್ಸ್, ಐ ವಾಂಟ್ ಟು ಕ್ಲಿಯರ್ ದ್ಯಾಟ್ ಈ ಸಲ ಏನಿರುತ್ತೆ, ಕಾಂಪಿಟೇಷನ್ ಹೆವಿ ಇರುತ್ತೆ. ಆಯ್ತಾ, ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಪೋಸ್ಟ್ಗಳು ಜಾಸ್ತಿ ಅಂತ ಅನ್ಸುತ್ತವೆ. ಆರಾಮಾಗಿ 100 ಇದೆ, ಇಂಗ್ಲಿಷ್ 120 ಇದೆ, ಇತಿಹಾಸ 120 ಇದೆ,
ನಾವು ಆರಾಮಾಗಿ ಕ್ಲಿಕ್ ಮಾಡ್ಬೋದು ಅಥವಾ ಕ್ರ್ಯಾಕ್ ಮಾಡ್ಬೋದು ಅಂತ ನಿಮ್ಗೆ ಅನ್ಕೊಂಡಿರ್ಬೋದು. ಬಟ್ ಇಟ್ಸ್ ಅ ರಿಯಲಿ ಚಾಲೆಂಜ್ ಆಯ್ತಾ, ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಬಿಕಾಸ್ ಆಯ್ತಾ ಆಲ್ಮೋಸ್ಟ್ 5 ರಿಂದ 6 ವರ್ಷ ಆದ್ಮೇಲೆ ನೋಟಿಫಿಕೇಶನ್ ಆಗ್ತಾ ಇರೋದ್ರಿಂದ ಆಯ್ತಾ, ಜಸ್ಟ್ ಇಮ್ಯಾಜಿನ್ ಯಾವ ರೀತಿ ಎಷ್ಟು ಕಾಂಪಿಟೇಷನ್ ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಯಾವ ರೀತಿ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಏನು 1242 ಪ್ರೊಫೆಸರ್ಸ್ ಪೋಸ್ಟ್ಗೆ ಎಕ್ಸಾಮ್ಸ್ ನಡೆದಿತ್ತು. ಸೊ ಅನೇಕ ವಿದ್ಯಾರ್ಥಿಗಳು ಈಗ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ನಾನು ಚೆನ್ನಾಗಿ ಓದಿದ್ರೆ ಆಯ್ತಾ ಇನ್ನೊಂದು 10 to 20 ಮಾರ್ಕ್ಸ್ ಬಂದಿದ್ರೆ ನಂದು 1:1 ಅಲ್ಲಿ ಬಂದ್ಬಿಡ್ತಿತ್ತು ಅಂತ ಹೇಳಿ. ಸೊ ಹಾಗಾಗಿ ಆ ತರ ಎಲ್ಲ ರಿಗ್ರೆಟ್ ಮಾಡೋದು ಬೇಡ. ಒನ್ಸ್ ಅಗೇನ್ KEA ಏನ್ ಮಾಡುತ್ತೆ, ಇಟ್ ವಿಲ್ ಕಂಡಕ್ಟ್ ದೀಸ್ ಪೋಸ್ಟ್. ಈ ಎಲ್ಲಾ ಪೋಸ್ಟ್ ನೋಡ್ತಾ ಇದಿರಲ್ಲ, ಇದು 778 ಪೋಸ್ಟ್. ಸೊ ಈ ಎಲ್ಲಾ ಪೋಸ್ಟ್ಗಳಿಗೆ KEA ಏನ್ ಮಾಡುತ್ತೆ, ನೇಮಕಾತಿ ಏಜೆನ್ಸಿ ಆಗಿರುತ್ತೆ. ಸೊ ಹಾಗಾಗಿ ಮಾಡ್ಯಾರ ಫ್ರೆಂಡ್ಸ್ ಅಗ್ರೆಸಿವ್ ಆಗಿ ಸ್ಟಡಿ ಮಾಡಿ ಆಯ್ತಾ. ಸುಮ್ನೆ ಏನೋ ಅಪ್ಲಿಕೇಶನ್ ಹಾಕಿದೀನಿ ಓದೋಣ ಆ ತರ ಎಲ್ಲ ಬೇಡ, ಅಗ್ರೆಸಿವ್ ಆಗಿ ಸ್ಟಡಿ ಮಾಡ್ಬೇಕಾಗಿರುತ್ತೆ. ಸೊ ಹಾಗಾದ್ರೆ ಒಂದ್ಸಲ ನಿಮಗೆ ಹೇಳ್ತೀವಿ ಏನೇನು ಓದ್ಕೋಬೇಕು ಅಂತ ಹೇಳಿ. ನೋಡಿ ನಿಮ್ಗೆಲ್ಲ ಗೊತ್ತಾಯ್ತು, ದೇರ್ ವಿಲ್ ಬಿ 3 ಪೇಪರ್ಸ್ ಅಂತ ಹೇಳಿ ಆಯ್ತಾ. ಫಸ್ಟ್ ಒನ್ ಈಸ್ ಕನ್ನಡ ಪೇಪರ್, ಸರಿನಾ? ಡೋಂಟ್ ಗೆಟ್ ಬೋರ್, ಸರಿನಾ? ಬೋರ್ ಆಗಕ್ ಹೋಗ್ಬಿಡಿ, ಆಯ್ತು. ನೋಡಿ ಕನ್ನಡ ಪೇಪರ್ ಎಷ್ಟು ಮಾರ್ಕ್ಸ್ ಇರುತ್ತೆ, ಇದಕ್ಕೆ 150 ಮಾರ್ಕ್ಸ್ ಇರುತ್ತೆ ಆಯ್ತಾ. ಇನ್ನೊಂದು ನಿಮ್ದು ಆಪ್ಷನಲ್ ಪೇಪರ್, ಓ ಅಂತ ಬರೆಯೋಣ, ಓಕೆ ಆಪ್ಷನಲ್ ಅಂತ ಬರೆದು ಬಿಡೋಣ. ಇದಕ್ಕೆ ಎಷ್ಟು ಮಾರ್ಕ್ಸ್, 150 ಮಾರ್ಕ್ಸ್. ಇನ್ನೊಂದು ಆಪ್ಷನಲ್ 2 ಇರುತ್ತೆ, ಅದಕ್ಕೆ ಎಷ್ಟು ಮಾರ್ಕ್ಸ್, ಅದಕ್ಕೂ 150 ಮಾರ್ಕ್ಸ್ ಇರುತ್ತೆ. ಸೊ ಇವೆಲ್ಲಕ್ಕೂ ಏನಿರ್ತವೆ, ನೆಗೆಟಿವ್ ಮಾರ್ಕಿಂಗ್ ಇರ್ತವೆ. ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ, ಸರಿನಾ? ಹಾಗೇನೆ ಮಾಡ್ಯಾರ ಫ್ರೆಂಡ್ಸ್, ಕನ್ನಡಕ್ಕೆ ಏನೇನು ಓದ್ಕೋಬೇಕು ಸರ್ ಅಂತ ನೋಡೋದಾದ್ರೆ ಆಯ್ತಾ. ಇನ್ನು ಯಾರು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ನೋಡಿ. ಕನ್ನಡಗೆ ನೀವೇನ್ ಮಾಡ್ಯಾರ ಫ್ರೆಂಡ್ಸ್, ಕನ್ನಡಗೆ ನೀವೇನ್ ಮಾಡಿ 5ನೇ ಕ್ಲಾಸಿಂದ 12th ಸ್ಟ್ಯಾಂಡರ್ಡ್ ವರೆಗೆ ಕನ್ನಡ ಬುಕ್ಸ್ ಇದೆ ಅಲ್ವಾ, ಕನ್ನಡ ಬುಕ್ಸ್ ಅಲ್ಲಿ ಬರುವಂತ ಏನು ಲಿಟ್ರೇಚರ್ನ ಎಲ್ಲ ಓದಕ್ ಹೋಗ್ಬೇಡಿ, ಗ್ರಾಮರ್ನ ಓದ್ಕೊಳ್ಳಿ. ಇದು ನಿಮಗೆ ಹೆವಿ ಅನಿಸಿತ್ತು ಅಂತಂದ್ರೆ ಏನ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬರುತ್ತೆ. ಯಾವುದು? KPSC ಇದು ಕಂಪಲ್ಸರಿ ಕನ್ನಡ ಅಂತೇಳಿ ಪೇಪರ್ಗಳು ಬರ್ತವೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದೀವಿ ಆಲ್ರೆಡಿ ಆಯ್ತಾ, ಇನ್ನು ಹಾಕ್ತಾನೆ ಇರ್ತೀವಿ ಎಕ್ಸಾಮ್ ಸ್ಟಾರ್ಟ್ ಆಗುವವರೆಗೆ. ಸೊ ಕಂಪಲ್ಸರಿ ಕನ್ನಡ ಅಂತೇಳಿ ಒಂದು ಪೇಪರ್ ಇರುತ್ತೆ. ಆ ಎಲ್ಲಾ ಪ್ರೀವಿಯಸ್ ಪೇಪರ್ಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ, ಸರಿನಾ? ಸೊ ಅಲ್ಲಿ ಹೋಗಿ ಟೆಲಿಗ್ರಾಮ್ಗೆ ಹೋಗಿ ನೀವೇನ್ ಮಾಡ್ಬೋದು, ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ. ಸಿನ್ಸ್ ಎಲ್ಲರೂ ಕನ್ನಡಿಗರು ಇರೋದ್ರಿಂದ ಕಂಪಲ್ಸರಿ ಕನ್ನಡ ಪೇಪರ್ನ ಜಸ್ಟ್ ನೋಡ್ಕೊಂಡ್ರೆ ಆಯ್ತಾ, ರೆಫರ್ ಮಾಡಿದ್ರೆ ನಿಮ್ಗೇನಾಗುತ್ತೆ, ಆರಾಮಾಗಿ ಕ್ವಾಲಿಫೈ ಆಗುತ್ತೆ. ಬಿಕಾಸ್ 50 ಮಾರ್ಕ್ಸ್ ಅಥವಾ 50% ಇನಫ್ ಅಂತ ಹೇಳ್ತಾ ಇದಾರೆ ಇಲ್ಲಿ ಕಂಪಲ್ಸರಿ ಕನ್ನಡದಲ್ಲಿ. ಹಾಗೇನೆ ಮಾಡ್ಯಾರ ಫ್ರೆಂಡ್ಸ್, ಪೇಪರ್ 1 150 ಮಾರ್ಕ್ಸ್, ಪೇಪರ್ 2 150 ಮಾರ್ಕ್ಸ್. ಪೇಪರ್ 1 ಅನ್ನ ನೋಡೋದಾದ್ರೆ ಆಯ್ತಾ, ಹಾಗೇನೆ ಮಾಡ್ಯಾರ ಫ್ರೆಂಡ್ಸ್, ಪೇಪರ್ 1 ನಿಮ್ದು ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ ಆಯ್ತಾ. ಆಪ್ಷನಲ್ ಅಂದ್ರೆ ಏನ್ ಸರ್? ಆಪ್ಷನಲ್ ಅಂತಂದ್ರೆ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಲೆಕ್ಚರರ್ ಆಗಕ್ ಬಯಸ್ತಿರಲ್ವಾ, ಅದೇ ಪೇಪರ್ 2 ಪೇಪರ್ ಇರ್ತಾವೆ ನಿಮಗೆ ಆಯ್ತಾ, 2 ಪೇಪರ್ ಇರ್ತವೆ, ಸರಿನಾ? ಸೊ ಅದನ್ನ ಮೆಥಡಾಲಜಿ ಪೇಪರ್ ಅಂತಾನೂ ಕರೀತಾರೆ. ಸೊ ಹಾಗಾಗಿ ನೀವೇನ್ ಮಾಡಿ, ಸಪೋಸ್ ನೀವು ಒಬ್ಬ ಹಿಸ್ಟ್ರಿ ಲೆಕ್ಚರರ್ ಆಗಕ್ಕೆ ಓದ್ತಾ ಇದ್ದೀನಿ ಅಂತಂದ್ರೆ ಸರಿನಾ, 5ನೇ ಕ್ಲಾಸಿಂದ ಅಪ್ ಟು ನಿಮ್ಮ PG ವರೆಗೆ ಏನೇನು ಹಿಸ್ಟ್ರಿ ಬುಕ್ಸ್ ಓದಿದಿರಲ್ಲ ಎಲ್ಲವನ್ನ ಒಂದ್ ಕಡೆ ರೆಡಿ ಇಟ್ಕೊಂಡು ಓದಕ್ಕೆ ಆರಂಭ ಮಾಡಿ, ಸರಿನಾ? ಹಾಗೇನೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ನಾಟ್ ಓನ್ಲಿ ಹಿಸ್ಟ್ರಿ, ಯಾರೇ ಇರ್ಬೋದು ಎನಿ ಹಾಗೇನೆ ಇನ್ಕ್ಲೂಡಿಂಗ್ ನಿಮ್ದು B.Ed ಬುಕ್ಸ್ ಗಳನ್ನು ಓದಿ. B.Ed ಬುಕ್ಸ್ ಅಲ್ಲಿ ನಾವ್ ಏನ್ ಓದ್ಕೋಬೇಕು ಸರ್ ಅಂತಂದ್ರೆ ಪೆಡಗಾಜಿನ ಓದ್ಕೊಳ್ಳಿ, ಸರಿನಾ? ಬಿಕಾಸ್ ಇಲ್ಲಿ ನೀವೇನ್ ಕಲಿತೀರಾ, ವೇರಿಯಸ್ ಮೆಥಡ್ಸ್ ಅನ್ನ ಕಲಿತೀರಾ. ಯಾವ್ದಕ್ಕೆ? ಟು ಟೀಚ್ ಯುವರ್ ಸಬ್ಜೆಕ್ಟ್. ನಿಮ್ ಸಬ್ಜೆಕ್ಟ್ ನ ಯಾವ್ಯಾವ ಮೆಥಡ್ಸ್ ಗಳ ಮೂಲಕ ಪಾಠ ಮಾಡ್ತೀರಾ ಅನ್ನೋದ್ರ ಮೇಲೆನೆ ಕ್ವಶನ್ಸ್ ಗಳು ಬರ್ತವೆ ಆಯ್ತಾ. ಆಲ್ಮೋಸ್ಟ್ 30 to 40 ಕ್ವಶನ್ಸ್ ಅಲ್ಲಿಂದಾನೆ ಬರ್ತವೆ, B.Ed ಬುಕ್ಸ್ ಇಂದ ಬರ್ತವೆ. ಸೊ ಹಾಗಾಗಿ ನಿಮ್ B.Ed ಬುಕ್ಸ್ ಗಳನ್ನ ರೆಡಿ ಇಟ್ಕೊಳ್ಳಿ. ಜೊತೆಗೆ 5ನೇ ತರಗತಿಯಿಂದ PG ವರೆಗೆ ನೀವು ಏನು ಕೋರ್ ಸಬ್ಜೆಕ್ಟ್ ಅನ್ನ, ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಏನು ಓದಿದಿರಿ ಆ ಎಲ್ಲ ಬುಕ್ ನ ರೆಡಿ ಮಾಡ್ಕೊಳ್ಳಿ. ಇನ್ಕ್ಲೂಡಿಂಗ್ ನೆಟ್ ಇರ್ಬೋದು, KSET ಇರ್ಬೋದು ಆಯ್ತಾ. ಅಂತ ಪುಸ್ತಕಗಳು ಏನಿರ್ತವೆ ಆಯಾ ಸಬ್ಜೆಕ್ಟ್ಸ್ದು ಅದನ್ನು ನೀವು ಓದ್ಕೊಳ್ಳಿ. ಅದರಿಂದ ಏನು MCQs ಕೊಟ್ಟಿರ್ತಾರೆ ಆಯ್ತಾ, ಅದನ್ನು ನೀವು ಸಾಲ್ವ್ ಮಾಡೋದ್ರ ಮೂಲಕ ನಿಮ್ ಸಬ್ಜೆಕ್ಟ್ ಅಲ್ಲಿ ನೀವು ಸ್ಟ್ರಾಂಗ್ ಆಗ್ಬೋದು ಮೈ ಡಿಯರ್ ಆಸ್ಪಿರೆಂಟ್ಸ್. ನಾವು ಐ ವಾಂಟ್ ಟು ಸಜೆಸ್ಟ್ ದಟ್ ಅಗ್ರೆಸಿವ್ನೆಸ್ ಇರಲಿ. ಸುಮ್ಮನೆ ಏನೋ ಅಪ್ಲಿಕೇಶನ್ ಹಾಕಿದೀನಿ ಓದ್ಬೇಕು ಅದೆಲ್ಲ ಬೇಡ ಆಯ್ತಾ. ಒಂದು ಅಗ್ರೆಸಿವ್ ಇರಲಿ ಆಯ್ತಾ. ಬೆಳಿಗ್ಗೆ ಎದ್ದೇಳ್ಬೇಕಾ, ಎದ್ದೇ ಬಿಡಬೇಕು, ಓದ್ಬೇಕಾ, ಓದೇ ಬಿಡಬೇಕು, ಸರಿನಾ? ಅಂಡ್ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಆದಾಗ ನೋಟ್ಸ್ ಮಾಡೋದು ಆಯ್ತಾ, ಅವನ್ನೆಲ್ಲ ಅವಾಯ್ಡ್ ಮಾಡಿ ಆಯ್ತಾ. ಸಿನ್ಸ್ ನಿಮಗೆ ಸಫಿಷಿಯಂಟ್ ಟೈಮ್ ಸಿಕ್ಕಿದೆ ಆಯ್ತಾ. SC/ST ರಿಸರ್ವೇಶನ್ ಹೈಕ್ ಆಗಿರೋದ್ರಿಂದ SC/ST ವಿದ್ಯಾರ್ಥಿಗಳಿಗಂತೂ ಬಂಪರ್ ಆಫರ್ ಇದೆ ಆಯ್ತಾ. ಸೊ ಹಾಗಾಗಿ ಮಾಡ್ಯಾರ ಫ್ರೆಂಡ್ಸ್, SC/ST ಇರ್ಬೋದು, OBC ಇರ್ಬೋದು, ಯಾರೇ ಇರ್ಬೋದು, ನೀವೇನ್ ಮಾಡಿ, ಟೈಮ್ ಸಿಕ್ಕಿದೆ ಅಲ್ವಾ, ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಬಿಕಾಸ್ 2023 ಏನ್ ಬರ್ತಾ ಇದೆ, MLA ಎಲೆಕ್ಷನ್ಸ್ ಗಳು ಬರ್ತಾ ಇದೆ, ನಿಮ್ಗೆಲ್ಲ ಗೊತ್ತು. ಒಂದು ವೇಳೆ ಎಲೆಕ್ಷನ್ಸ್ ಗಳು ಬೇಗನೆ ನೋಟಿಫಿಕೇಶನ್ ಆದ್ರೆ ಎಲ್ಲವುದಕ್ಕೆ ಸ್ಟೇ ಬೀಳ್ತವೆ ಆಯ್ತಾ.
ಸ್ಟೇ ಅಂತಂದ್ರೇನು ಎಲ್ಲವೂ ಸ್ಟಾಪ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಗೌರ್ಮೆಂಟ್ ಅವರೇ ಹೇಳಿದ್ದಾರೆ ಏನಂತೇಳಿ, ನಾವು HSTR ಅಂತ ಹೇಳ್ತಾರೆ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಹಾಗೇನೆ PUC ಲೆಕ್ಚರರ್ಸ್ಗಳ ರಿಕ್ರೂಟ್ಮೆಂಟ್ ಅನ್ನ ಆದಷ್ಟು ಬೇಗ ಅಂತಂದ್ರೆ ಈಗ ಆಲ್ರೆಡಿ ಮಾಡಬೇಕಿತ್ತು, ಬಟ್ ರಿಸರ್ವೇಶನ್ ಹೈಕ್ ಆಗಿರೋದ್ರಿಂದ 1 ತಿಂಗಳ ನಿಮಗೆ ಟೈಮ್ ಸಿಕ್ಕಿದೆ. ಸೊ ಈ 1 ತಿಂಗಳಲ್ಲಿ ನಿಮ್ಮ ಕೋರ್ ಸಬ್ಜೆಕ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ಸರಿನಾ? ಕೋರ್ ಸಬ್ಜೆಕ್ಟ್ ಅಂತಂದ್ರೆ ನಿಮ್ಮ ಆಪ್ಷನಲ್ ಪೇಪರ್ ಏನಿದೆ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ, ಅಗ್ರೆಸಿವ್ ಆಗಿ ಸ್ಟಡಿ ಮಾಡಿ, ಸರಿನಾ? ಅಂಡ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ 1ಗೆ ಸಂಬಂಧಪಟ್ಟಂಗೆ ಅಂದ್ರೆ ಕನ್ನಡ ಪೇಪರ್ಗೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ವೇರಿಯಸ್ ಡಿಪಾರ್ಟ್ಮೆಂಟ್ ಇಂದು ಕಂಪಲ್ಸರಿ ಕನ್ನಡ ಪೇಪರ್ಗಳನ್ನ ಬಿಡಿಸ್ತಾ ಇರ್ತೇವೆ. ಸೊ ಹಾಗಾಗಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಸರಿನಾ? ಎಲ್ಲ ಒಂದು ಲಿಂಕ್ಗಳು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ನೋಡಕ್ ಸಿಗ್ತವೆ, ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಜಾಯ್ನ್ ಆಗ್ಬೋದು ಮೈ ಡಿಯರ್ ಆಸ್ಪಿರೆಂಟ್ಸ್. ಹಾಗೇನೆ ಮೈ ಡಿಯರ್ ಆಸ್ಪಿರೆಂಟ್ಸ್, ಡಿಲೇ ಆಗುತ್ತೆ ನಿಜ, ಬಟ್ ಇಟ್ ಈಸ್ ಅ ಹೆಲ್ದಿ ಡಿಲೇ, ಆಯ್ತಾ? ಇದೊಂದು ಒಳ್ಳೆಯ ಆರೋಗ್ಯಕಾರಿ ಡಿಲೇ ಆಗಿದೆ. ಸೊ ಹಾಗಾಗಿ 778 ವೇಕೆನ್ಸೀಸ್ಗಳು ಏನ್ ಬರ್ತಾ ಇದಾವೆ, ಸೊ ಅದನ್ನ ಈಗಿಂದನೇ ನೀವು ಏನ್ ಮಾಡಿ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಈಗಿಂದನೂ ಸ್ಟಾರ್ಟ್ ಮಾಡಿದ್ರೆ ನೀವು ಏನ್ ಮಾಡ್ತೀರಾ, 778 ಅಟ್ಲೀಸ್ಟ್ ಒಂದು ಪೋಸ್ಟ್ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಮಾಡಿರೋ ಫ್ರೆಂಡ್ಸ್, ಡೋಂಟ್ ಟೇಕ್ ಇಟ್ ಅ ವೆರಿ ಲೈಟ್ಲಿ, ಅಗ್ರೆಸಿವ್ ಆಗಿ ಸ್ಟಡಿ ಮಾಡಿ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಒಂದು ವೇಳೆ ನೋಟಿಫಿಕೇಶನ್ ಆದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಟೈಮಿಂಗ್ ಸಿಗಲ್ಲ. ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ಆಲ್ರೆಡಿ ಹೇಳಿದ ಹಾಗೆ 10-15 ಡೇಸ್ ಹೊರಟೋಗುತ್ತೆ. ಇನ್ನು 10-15 ಡೇಸ್ ಅಲ್ಲಿ ಏನ್ ಮಾಡ್ತಾರೆ, ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಯೂಸ್ ದಿಸ್ ಪ್ರೀಶಿಯಸ್ ಟೈಮ್ ಟು ಸ್ಟಡಿ ದ ಕೋರ್ ಸಬ್ಜೆಕ್ಟ್ಸ್ ಆಸ್ ವೆಲ್ ಆಸ್ ಕಂಪಲ್ಸರಿ ಕನ್ನಡ ಸಬ್ಜೆಕ್ಟ್ಸ್. ಹೇಗಾದ್ರೂ ಮಾಡಿ ಪಡ್ಕೊಳ್ಳಿ. ಅಂಡ್ ಯಾವುದೇ ರೀತಿಯಾಗಿರುವಂತಹ ಕರ್ನಾಟಕ ಟೆಟ್ ನ ಅವಶ್ಯಕತೆ ಇಲ್ಲ ಇದಕ್ಕೆ, ಅಥವಾ CTET ನ ಅವಶ್ಯಕತೆ ಇಲ್ಲ, ಇನ್ಕ್ಲೂಡಿಂಗ್ KSET ನ ಅವಶ್ಯಕತೆನೂ ಇಲ್ಲ. ನೋಡಿ ಎಷ್ಟೊಂದು ಒಳ್ಳೆ ಆಪರ್ಚುನಿಟಿ ಇದೆ, ಸರಿನಾ? ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ ನೀಟ್ಲಿ, ಯೂಸ್ ದಿಸ್ ಆಪರ್ಚುನಿಟಿ ಎಫೆಕ್ಟಿವ್ಲಿ. ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆಸ್ ಆಲ್ವೇಸ್. ಗಾಡ್ ಬ್ಲೆಸ್ ಯು ಆಲ್.